ದೇಶದ ಇತರ ಭಾಗದಲ್ಲೂ ಕೂಡ ಮೊದಲ ಹಂತದ ಮತದಾನ ನಡೀತಾ ಇದೆ. ಇದರಲ್ಲಿ 12 ರಾಜ್ಯಗಳು ಜೊತೆಗೆ 2 ಕೇಂದ್ರಾಡಳಿತ ಪ್ರದೇಶಗಳು, ಒಟ್ಟು 20 ರಾಜ್ಯಗಳಲ್ಲಿ ಈಗ ವೋಟಿಂಗ್ ಆರಂಭ ಆಗಿದೆ. ಯಾರ್ಯಾರು ಇವತ್ತು ಘಟಾನುಘಟಿ ಲೀಡರ್ಸ್ ಕಂಟೆಸ್ಟ್ ಮಾಡಿರೋರು ಮತದಾನ ಈಗ ಆಲ್ರೆಡಿ ಯಾರ್ಯಾರು ಬಂದ್ ಮಾಡಿದ್ದಾರೆ? ನಿತಿನ್ ಗಡ್ಕರಿ ಅವರು, ರೇಣುಕಾ ಚೌಧರಿ ಅವರು, ಅಜಿತ್ ಸಿಂಗ್ ಸೇರಿದಂತೆ ಘಟಾನುಘಟಿ ನಾಯಕರು ಇರುವಂತಹ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಆಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ನಾಗ್ಪುರದಲ್ಲಿ ಈಗ ಆಲ್ರೆಡಿ ನಿತಿನ್ ಗಡ್ಕರಿ ಅವರು ಬಂದು ಮತದಾನವನ್ನು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿಕೆಯಲ್ಲಿ ಅವರು ಈ ಬಾರಿ ನಾಗ್ಪುರದಿಂದ ಮರು ಆಯ್ಕೆಯನ್ನ ಬಯಸಿದ್ದಾರೆ. ನಾಗ್ಪುರ ಹಿಂದೆ ಎಲ್ಲ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂಥ ಕ್ಷೇತ್ರ. ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಂದ ನಿತಿನ್ ಗಡ್ಕರಿ ಅವರು ಸ್ಪರ್ಧೆ ಮಾಡಿ ಅದನ್ನ ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ತಾರೆ. ಈಗ ಅವರು ಮತ್ತೆ ಮರು ಆಯ್ಕೆಯನ್ನ ಬಯಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿನೇ ಅವರು ನಾಗ್ಪುರದಲ್ಲಿ ಈಗ ಆಲ್ರೆಡಿ ಬಂದು ಚುನಾವಣೆಯಲ್ಲಿ ಮತದಾನವನ್ನು ಮಾಡಿ ಕೂಡ ಹೋಗಿದ್ದಾರೆ. ಮತದಾನ ಸಂದರ್ಭದಲ್ಲಿ ಅವರು ಗೆಲ್ಲುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಇದೇ ಸಂದರ್ಭದಲ್ಲಿ ನಾಗ್ಪುರದಲ್ಲಿ ಮೋಹನ್ ಭಾಗವತ್ ಅವರು ಕೂಡ RSSನ ಸರಸಂಘ ಚಾಲಕ, RSSನ ಮುಖ್ಯಸ್ಥರು ಮೋಹನ್ ಭಾಗವತ್ ಅವರು ಕೂಡ ಈಗ ಆಲ್ರೆಡಿ ಮತದಾನ ಮಾಡಿ ಹೋದ್ರು. ಆಮೇಲೆ ಉತ್ತರಾಖಂಡ್ನಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಇಲ್ಲಿ ಹರೀಶ್ ರಾವತ್ ಅವರು ಮತದಾನ ಮಾಡ್ತಾ ಇರುವಂತದನ್ನ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಹರೀಶ್ ರಾವತ್ ಮತದಾನವನ್ನ ಮಾಡಿದ್ರು. ಆಮೇಲೆ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ರಮೇಶ್ ಪೋಖ್ರಿಯಾಲ್ ಅವರು ಕೂಡ ಉತ್ತರಾಖಂಡ್ನಲ್ಲಿ ಈಗ ಮತದಾನ ಮಾಡಿದ್ದಾರೆ. ಇಬ್ರು ಕೂಡ ಮತದಾನವನ್ನ ಮಾಡಿದ್ರು ಮಾಜಿ ಮುಖ್ಯಮಂತ್ರಿಗಳು. ಆಮೇಲೆ ಘಾಜಿಯಾಬಾದ್ನಲ್ಲಿ ಈ ಬಾರಿ ಮರು ಆಯ್ಕೆಯನ್ನ ಬಯಸಿ VK ಸಿಂಗ್ ಅವರು ಮತ್ತೆ ಈ ಬಾರಿ ಕಂಟೆಸ್ಟ್ ಮಾಡಿದ್ದಾರೆ. ಮಾಜಿ ಸೇನಾ ಮುಖ್ಯಸ್ಥರು ಕೂಡ VK ಸಿಂಗ್ ಅವರು ಈ ಬಾರಿ ಮತ್ತೆ ಕಂಟೆಸ್ಟ್ ಮಾಡಿದ್ದಾರೆ. ಕಳೆದ ಬಾರಿ ಬಹಳ ಅಂತರದಲ್ಲಿ ಅವರು ಗೆದ್ದಿದ್ರು. ಈ ಬಾರಿ ಅವರು VK ಸಿಂಗ್ ಅವರು ಕುಟುಂಬ ಸಮೇತರಾಗಿ ಬಂದು ವೋಟಿಂಗ್ ಮಾಡೋದ್ರ ಮುಖಾಂತರವಾಗಿ ತಮ್ಮ ಗೆಲುವು ಈ ಬಾರಿ ಕೂಡ ಶತಸಿದ್ಧ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಉತ್ತರ ಪ್ರದೇಶದ ಘಾಜಿಯಾಬಾದ್ ಸೇರಿದ ಹಾಗೆ ನಾಗ್ಪುರದಲ್ಲೂ ಈ ಬಾರಿ ಗಡ್ಕರಿ ಅವರ ಗೆಲುವು ಬಹಳ ಸುಲಭ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದ್ರು ಕೂಡ ಪ್ರಬಲ ಸ್ಪರ್ಧೆ ಒಡ್ಬೋದು ಅಂತ ಚಾನ್ಸಸ್ ಇದೆ. ಉತ್ತರಾಖಂಡ್ನಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಮಾಜಿ ಮುಖ್ಯಮಂತ್ರಿಗಳು ಇಬ್ರು ಕೂಡ ಬಂದು ರಮೇಶ್ ಪೋಖ್ರಿಯಾಲ್ ಸೇರಿದಾಗೆ ಹರೀಶ್ ರಾವತ್ ಮತದಾನ ಮಾಡ್ತಾ ಇರೋ ಸಂದರ್ಭ. मतदान अपना आवश्यक और पवित्र कर्तव्य है. सबने मतदान करना चाहिए. मतदान राष्ट्र की सुरक्षा, विकास और एकात्मता के लिए करना चाहिए. ये अपना चुनाव कमीशन भी कहता है, हम भी यही कह रहे हैं पहले से, और उसके अनुसार आज मैंने मतदान अपना किया. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ 8 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಚುನಾವಣೆ ನಡೀತಾ ಇದೆ, ಈಗ ಮತದಾನ ಹೇಗೆ ನಡೀತಾ ಇದೆ ಹರೀಶ್? ಜೊತೆಗೆ ಇವತ್ತಿನ 91 ಕ್ಷೇತ್ರಗಳ ವಿಚಾರವಾಗಿ ನೋಡೋದಾದ್ರೆ ತುಂಬಾ ಗಮನ ಸೆಳೆಯುವಂತಹ ಕ್ಷೇತ್ರಗಳು ಯಾವ್ದ್ಯಾವ್ದು, ಯಾವೆಲ್ಲ ಘಟಾನುಘಟಿ ನಾಯಕರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಏನ್ ಅಪ್ಡೇಟ್ಸ್ ನಮ್ಗೆ ಈ ಸಂದರ್ಭದಲ್ಲಿ ಲಭ್ಯ ಆಗ್ತಾ ಇರುವಂತದ್ದು ಹರೀಶ್? ನಡೀತಾ ಇರತಕ್ಕಂಥ 91 ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಉತ್ತರ ಪ್ರದೇಶದ 8 ಕ್ಷೇತ್ರಗಳು, ಮಹಾರಾಷ್ಟ್ರದ 7, ಬಿಹಾರದ 4, ಪಶ್ಚಿಮ ಬಂಗಾಳದ 2 ಹಾಗೂ ಜಮ್ಮು ಮತ್ತು ಕಾಶ್ಮೀರದ 2 ಕ್ಷೇತ್ರಗಳು ಬಹಳಷ್ಟು ಕುತೂಹಲವನ್ನು ಕೆರಳಿಸಿವೆ. ಯಾಕಂತಂದ್ರೆ ಇದು ಜಿದ್ದಿನ ಕಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಹಾಗೂ ಬಿಹಾರದಲ್ಲಿ ಮೈತ್ರಿಕೂಟವನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಬಿಜೆಪಿಯ ವಿರುದ್ಧ ಹೇಗಾದ್ರೂ ಮಾಡಿ ಬಿಜೆಪಿಯನ್ನು ಸೋಲಿಸಬೇಕು, ಬಿಜೆಪಿ ಗೆದ್ದಿರ್ತಕ್ಕಂಥ ಸ್ಥಾನಗಳನ್ನು ಕಡಿತಗೊಳಿಸಬೇಕು, ಕಡಿಮೆ ಮಾಡಬೇಕು, ಬಿಜೆಪಿ ನಾಗಲೋಟಕ್ಕೆ ತಡೆಯನ್ನು ಒಡ್ಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಬಿಜೆಪಿ ವಿರುದ್ಧ ಸಣ್ಣಸಾಟಕ್ಕೆ ವಿಪಕ್ಷಗಳು ನಿಂತಿರ್ತಕ್ಕಂಥದ್ದು. ಮುಖ್ಯವಾಗಿ ಉತ್ತರ ಪ್ರದೇಶದ 8 ಕ್ಷೇತ್ರಗಳು ಕೂಡ ಬಹಳಷ್ಟು ಜಿದ್ದಿನಿಂದ ಕೂಡಿವೆ. ಪಶ್ಚಿಮ ಉತ್ತರ ಪ್ರದೇಶದ ಪ್ರಮುಖ 8 ಕ್ಷೇತ್ರಗಳಿವು. ಇಲ್ಲಿ ಮುಖ್ಯವಾಗಿ ಮುಸ್ಲಿಂ ಹಾಗೂ ಜಾಟ್ ಸಮುದಾಯದ ಬಾಹುಳ್ಯ ಇರತಕ್ಕಂಥ ಕ್ಷೇತ್ರಗಳು. ಈ ಎರಡು ಸಮುದಾಯಗಳನ್ನು ಒಲಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರವನ್ನ 2 ಬಣದ ಅಭ್ಯರ್ಥಿಗಳು ಮಾಡಿದ್ರು, ನಾಯಕರುಗಳು ಮಾಡಿದ್ರು. ಮುಖ್ಯವಾಗಿ ಬಿಜೆಪಿ ಅಭ್ಯರ್ಥಿಗಳು ಕೂಡ ಈ ಬಾರಿ ಮತ್ತೆ ಆರಿಸಿ ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರವನ್ನು ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಪಶ್ಚಿಮ UPಯಲ್ಲಿ ಸಾಕಷ್ಟು ರ್ಯಾಲಿಗಳನ್ನು ಕೂಡ ನಡೆಸಿದ್ರು. ಮತ್ತು 8 ಕ್ಷೇತ್ರಗಳನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಮುಖ್ಯವಾಗಿ 2 ಕ್ಷೇತ್ರಗಳು ಬಹಳಷ್ಟು ಪ್ರಮುಖ ಅನ್ಸುತ್ತೆ ಉತ್ತರ ಪ್ರದೇಶದಲ್ಲಿ, ಮುಜಾಫರ್ ನಗರ ಹಾಗೂ ಕೈರಾನ. ಈ 2 ಕ್ಷೇತ್ರಗಳಲ್ಲಿ RRD ಅಭ್ಯರ್ಥಿಗಳು ನಿಂತಿದ್ದಾರೆ. ಮುಖ್ಯವಾಗಿ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಅವರು ಸ್ಪರ್ಧೆಯನ್ನು ಇಳಿದಿದ್ದಾರೆ. ಮುಖ್ಯವಾಗಿ
ಮುಖ್ಯವಾಗಿ ಮುಜಾಫರ್ ನಗರದಲ್ಲಿ ಅಜಿತ್ ಸಿಂಗ್ ಅವರು RLD ಮುಖ್ಯಸ್ಥ ಅಜಿತ್ ಸಿಂಗ್ ಅವರು ಕಣಕ್ಕಿಳಿದಿದ್ರೆ ಕೈರಾನದಲ್ಲೂ ಕೂಡ RLD ಮುಸ್ಲಿಂ ಮಹಿಳೆ ಕಣಕ್ಕಿಳಿದಿದ್ದಾರೆ. ಇವರು ಕಳೆದ ಉಪಚುನಾವಣೆಯಲ್ಲಿ ಕೂಡ ಗೆಲುವನ್ನು ಸಾಧಿಸಿದ್ರು. ಕೈರಾನ ಒಂದು ಕ್ಷೇತ್ರವೇ ಈ ಎಲ್ಲ ಒಂದು ಮೈತ್ರಿಕೂಟಕ್ಕೆ ದಾರಿಯನ್ನ ಮಾಡಿಕೊಡ್ತಾ, ಯಾಕಂತಂದ್ರೆ ಬಿಜೆಪಿ ಅಭ್ಯರ್ಥಿಯನ್ನ ಬಹಳ ದೊಡ್ಡ ಅಂತರದಲ್ಲಿ ಈ ಕೈರಾನ ಕ್ಷೇತ್ರದಲ್ಲಿ RLD ಅಭ್ಯರ್ಥಿ ಸೋಲಿಸಿದ್ರು. ಆ ಕಾರಣಕ್ಕಾಗಿ ಈ ಎರಡು ಕ್ಷೇತ್ರಗಳು ಬಹಳಷ್ಟು ಜಿದ್ದಾಜಿದ್ದಿನಿಂದ ಕೂಡಿವೆ. ಮುಜಾಫರ್ ನಗರದಲ್ಲಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸಂಜೀವ್ ಬಲ್ಯಾನ್ ಅವರು ಕೂಡ ಪ್ರಚಾರವನ್ನ ನಡೆಸಿ ಈಗಾಗಲೇ ಜಿದ್ದಾಜಿದ್ದಿನ ಪೈಪೋಟಿಯನ್ನ ನೀಡ್ತಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು.